ಪ್ರಥಮ PUCಯ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ವ್ಯಾವಹಾರಿಕ ಪತ್ರಗಳ ಮಾದರಿ ಹಾಗೂ ವ್ಯಾವಹಾರಿಕ ಪತ್ರದಲ್ಲಿ ಬರುವ ಹಂತಗಳನ್ನು ಹೇಗೆ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ನೋಡಿದ್ದೀವಿ. ಈ ಹೊತ್ತಿನ ವಿಡಿಯೋದಲ್ಲಿ ವೈಯಕ್ತಿಕ ಪತ್ರವನ್ನು ಹೇಗೆ ಬರಿಬಹುದು ಮತ್ತು ವೈಯಕ್ತಿಕ ಪತ್ರದಲ್ಲಿ ಬರುವ ಹಂತಗಳು ಯಾವುವು, ಸಂಬೋಧನೆಗಳೇನು ಎಲ್ಲವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಈ ಪತ್ರಗಳ ಮಾದರಿಯನ್ನಿಟ್ಕೊಂಡು ತಾವು ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅಧಿಕ ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ವೈಯಕ್ತಿಕ ಪತ್ರ, ಹಾಗಾದರೆ ವೈಯಕ್ತಿಕ ಪತ್ರದಲ್ಲಿ ಬರುವಂಥ ಮುಖ್ಯವಾದ ಅಂಶಗಳೇನು? ಇಲ್ಲಿ ಪತ್ರದ ಒಳವಿಳಾಸ, ಪತ್ರದ ಹೊರವಿಳಾಸ, ಸ್ಥಳ, ದಿನಾಂಕ, ಇಲ್ಲಿ ವಿಷಯ ಬರುವುದಿಲ್ಲ. ಇಲ್ಲಿ ಪತ್ರದ ಪ್ರಾರಂಭ ಮತ್ತು ಸಂಬೋಧನೆಗಳು, ಅದರೊಂದಿಗೆ ಪತ್ರದ ಒಡಲು, ಪತ್ರದ ಮುಕ್ತಾಯ, ನಂತರ ಕೊನೆಯ ಮುಕ್ತಾಯದ ಸಂಬೋಧನೆ ಅಂತ ಇರ್ತದೆ. ಅಷ್ಟನ್ನು ಇಲ್ಲಿ ಆ ಹಂತಗಳನ್ನು ಬಳಕೆ ಮಾಡಿಕೊಂಡಿದ್ದೇ ಆದರೆ ನಿಮಗೆ 4 ಅಂಕಗಳು ಸಿಗ್ತವೆ. ಈಗ ಒಂದೊಂದಾಗಿ ಕೆಲವೊಂದಿಷ್ಟು ಮಾದರಿಗಳಿವೆ, ಆ ಮಾದರಿಗಳನ್ನು ನೋಡುತ್ತಾ ಸಾಗೋಣ. ಇಲ್ಲಿ ನೋಡಿ, ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ತಂದೆಯನ್ನು ಆಹ್ವಾನಿಸಿ ಪತ್ರ ಬರೆಯಿರಿ ಅಂತ ಇದೆ. PUCಯಲ್ಲಿ ಅವರೇ ಒಂದು ವಿಷಯವನ್ನು ಕೊಟ್ಟಿರ್ತಾರೆ. ನಿಮ್ಮನ್ನು ನೀವು ಶ್ಯಾಮ್ ಅಥವಾ ಸುಪ್ರಿಯಾ ಎಂದು ತಿಳಿದುಕೊಂಡು ಪ್ರಥಮ PUCಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನಿಮ್ಮ ತಂದೆಯನ್ನು ಆಹ್ವಾನಿಸಿ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ ಅವರೇ ಕೊಟ್ಟಿರ್ತಾರೆ ವಿಷಯವನ್ನು. PUCಯಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಒಂದು ಅಂಶ ಏನಂತಂದರೆ, ಯಾವುದೇ ರೀತಿಯಾದ ನಿಮ್ಮ ವೈಯಕ್ತಿಕ ಹೆಸರುಗಳನ್ನು, ನಿಮ್ಮ ಅಡ್ರೆಸ್ಗಳನ್ನು, ನಿಮ್ಮ ತಂದೆಯ ಹೆಸರಾಗಿರ್ಬೋದು, ನಿಮ್ಮ ಊರಿನ ಹೆಸರಾಗಿರ್ಬೋದು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ಕಾಲೇಜು, ಯಾವುದೇ ರೀತಿಯಾದ ವೈಯಕ್ತಿಕ ಹೆಸರುಗಳನ್ನು, ವಿಳಾಸಗಳನ್ನು ಇಲ್ಲಿ ಹಾಕುವ ಹಾಗಿಲ್ಲ. ಅದಕ್ಕೆ ಹಾಗಾಗಬಾರ್ದು ಅಂತಂದರೆ ಅವರು ಒಂದು ವಿಳಾಸವನ್ನು ಕೊಟ್ಟಿರ್ತಾರೆ. ಆ ವಿಳಾಸವನ್ನು ಅನ್ವಯಿಸಿಕೊಂಡು ನೀವು ಪತ್ರ ಬರೀಬಹುದು. ಇಲ್ಲಿ ನೋಡಿ, ಕಾಲೇಜಿನ ಸ್ನೇಹ ಸಮ್ಮೇಳನಕ್ಕೆ ತಂದೆಯನ್ನು ಆಹ್ವಾನಿಸಿ ಪತ್ರ ಬರೆಯುವಿಕೆ. ಪತ್ರದ ಬಲಭಾಗದಲ್ಲಿ ಇಲ್ಲಿ ಒಳವಿಳಾಸ ಇದೆ. ಪತ್ರದ ಎಲ್ಲಿ ಎಡಭಾಗದಲ್ಲಿ ಜನವರಿ 25, 1ನೇ ತಾರೀಕಿನ 25, ಶ್ಯಾಮ್ ಅಥವಾ ಸುಪ್ರಿಯಾ. ಹುಡುಗ ಆಗಿದ್ದರೆ ಶ್ಯಾಮ್ ಅಂತ ಬರ್ಕೊಳ್ಳಿ, ಹುಡುಗಿ ಆಗಿದ್ದರೆ ಸುಪ್ರಿಯಾ ಅಂತ ಬರ್ಕೋಬೋದು. ಪ್ರಥಮ PUC ರಾಘವೇಂದ್ರ ಪದವಿ ಪೂರ್ವ ಕಾಲೇಜು, ಹುಬ್ಬಳ್ಳಿ, ಅಲ್ಲಿಂದ ಈತ ಬರ್ತಾ ಇದ್ದಾನೆ. ಇಲ್ಲಿ ವಿಷಯ ಬರುವುದಿಲ್ಲ. ವಿಷಯ ಬರೆದ್ರೆ ಇಲ್ಲಿ ಅಂಕಗಳು ಕಟ್ ಆಗುವ ಸಾಧ್ಯತೆ ಇರ್ತದೆ. ಪತ್ರದ ಪ್ರಾರಂಭದಲ್ಲಿ ಸಂಬೋಧನೆ ಅತ್ಯಂತ ಮುಖ್ಯ. ತಂದೆಗೆ ಯಾವ ರೀತಿಯಾದ ಸಂಬೋಧನೆಗಳನ್ನು ಬಳಸಬೇಕು ಅಂತಂದರೆ, ತೀರ್ಥರೂಪ ತಂದೆಯವರಿಗೆ ಅಂತಾನೆ ಬಳಸಬೇಕು. ಪತ್ರದ ಪ್ರಾರಂಭ ಹಾಗೂ ಪತ್ರದ ಒಡಲು ಏನಿದೆ ನೋಡಿ, ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಸಹ ಅಲ್ಲಿ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇನೆ. ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಒಂದು ಪತ್ರ ಬರೆಯಿರಿ, ಕಾಯುತ್ತೇನೆ. ಈಗ ಪತ್ರ ಬರೆಯಲು ಕಾರಣ ಏನೆಂದರೆ, ನಮ್ಮ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಬರುವ ದಿನಾಂಕ 12/1/2025 ಇದ್ದು, ಈ 25 ಅನ್ನುವುದನ್ನು ನೀವು 26 ಅಂತ ಬಳಸ್ಕೋಬೋದು, 27 ಅಂತ ಬಳಸ್ಕೋಬೋದು. ನಿಮ್ಮ ವರ್ಷ ಯಾವುದಿರ್ತದೆಯಲ್ಲ ಅದನ್ನು ಬಳಸ್ಕೋಬೋದು. ಅಂದು ಬೆಳಗ್ಗೆ 10 ಗಂಟೆಗೆ ದ್ವಿತೀಯ PUCಯ ವಿದ್ಯಾರ್ಥಿಗಳಾದ ನಮಗೆ ಬೀಳ್ಕೊಡುವ ಸಮಾರಂಭ ಇದೆ. ನಂತರ ಪ್ರಥಮ ಮಧ್ಯಾಹ್ನ 2:30ಕ್ಕೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಲಿದೆ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ನಾಟಕಕಾರರಾದ HS ಶಿವಪ್ರಕಾಶ್ ಅವರು ಆಗಮಿಸಲಿದ್ದಾರೆ. ನಂತರ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನೀವು ತಪ್ಪದೇ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಇಲ್ಲಿ ಅಂತಿಮದ ಸಂಬೋಧನೆ ಅಂತಂದರೆ, ಇಂತಿ ತಮ್ಮ ಪ್ರೀತಿಯ ಮಗಳು, ಮಗ ಅಂತ ಬಳಸ್ಬೋದು. ಕೊನೆಗೆ ಇಲ್ಲಿ ಇದು ಹೊರವಿಳಾಸ. ಇವರಿಗೆ ಅನ್ನೋದು ಮಲ್ಲಿಕಾರ್ಜುನ್, ಅವರ ತಂದೆಯಾದ ಮಲ್ಲಿಕಾರ್ಜುನ್, ನೆಹರು ರಸ್ತೆ, ಹೊಸಹಳ್ಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಇಷ್ಟು ಬರೆದದ್ದೇ ಆದರೆ ನಿಮಗೆ 4 ಅಂಕಗಳು ಖಂಡಿತ ಸಿಗ್ತವೆ. ಇನ್ನೊಂದು ಮಾದರಿ ಪತ್ರ, ಪ್ರವಾಸದ ಅನುಭವ ಕುರಿತು ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ. ಇಲ್ಲಿ ಕೂಡ ನೋಡಿ, ಎಡಗಡೆಯಲ್ಲಿ
ಇಲ್ಲಿ ಒಳವಿಳಾಸ ಇದೆ. 1ನೇ ಜನವರಿ 2025 ಮಾನಸ ಅಥವಾ ಮನೋಜ್, ಪ್ರಥಮ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವರು ತಮ್ಮ ಗೆಳೆಯ ಅಥವಾ ಗೆಳತಿಗೆ ಬರಿತಾ ಇದ್ದಾರೆ. ಹುಡುಗ ಆಗಿದ್ದರೆ ಗೆಳೆಯ ಅಂದ್ಕೊಳ್ಳಿ, ಹುಡುಗಿ ಆಗಿದ್ದರೆ ಗೆಳತಿ ಅಂದ್ಕೊಳ್ಳಿ. ಪತ್ರ ಹೇಗೆ ಬರಿಬೋದು ಅಂತಂದರೆ, ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಅಥವಾ ಗೆಳೆಯ ಮಾಡುವ ನಮಸ್ಕಾರಗಳು. ಪ್ರೀತಿಯ ಗೆಳೆಯ ಅಥವಾ ಗೆಳತಿ, ಇಂತಿ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತಲೇ ಸಂಬೋಧನೆಯನ್ನು ಇಲ್ಲಿ ಭಾಳ ಮುಖ್ಯ. ಸಂಬೋಧನೆಯನ್ನು ಬಳಸೋದು ಭಾಳ ಮುಖ್ಯ, ಅದಕ್ಕೂ ಕೂಡ ಒಂದು ಅರ್ಧ ಅಂಕಿದೆ. ತಮ್ಮ ಇಂತಿ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನೂ ಸಹ ಇಲ್ಲಿ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇನೆ. ನಿನ್ನ ಕ್ಷೇಮ ಸಮಾಚಾರವನ್ನು ಕುರಿತು ಒಂದು ಪತ್ರ ಬರೆ. ಪ್ರವಾಸಕ್ಕೆ ಹೋಗುವ ಕುರಿತು ಈ ಹಿಂದೆ ಬರೆದ ಪತ್ರದಲ್ಲಿ ಪ್ರವಾಸಕ್ಕೆ ಹೋಗುವ ಸ್ಥಳಗಳನ್ನು ಬರೆದಿದ್ದೆನು. ನಮ್ಮ ತರಗತಿಯ ಎಲ್ಲ ಸಹಪಾಠಿಗಳು ನೆಹರು ತಾರಾಲಯಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೆವು. ಅಲ್ಲಿ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ರಮ್ಯಾದ್ಭುತ ಮಾಹಿತಿಗಳನ್ನು ಪಡೆದೆವು. ತಾರಾಲಯದ ಆವರಣದಲ್ಲಿದ್ದ ವೈಜ್ಞಾನಿಕ ತಿಳಿವು ನೀಡುವ ಪರಿಕರಗಳ ಮಾಹಿತಿಯನ್ನು ಅವುಗಳ ನಾಮಫಲಕಗಳಲ್ಲಿ ಸರಳವಾಗಿ ತಿಳಿದುಕೊಂಡೆವು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ವಸ್ತು ಸಂಗ್ರಹಾಲಯದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತ ಸೂತ್ರ, ಜ್ಯಾಮಿತಿ ಮುಂತಾದ ವಿಜ್ಞಾನ ಕ್ಷೇತ್ರದ ಪ್ರಾಯೋಗಿಕ ಉಪಕರಣಗಳು ಮತ್ತು ಅವುಗಳ ಫಲಿತಾಂಶಗಳು ನಮ್ಮನ್ನು ವಿಸ್ಮಿತರನ್ನಾಗಿಸಿದವು. ಅಲ್ಲಿ ವಿವಿಧ ಹಂತದ ತಾಂತ್ರಿಕ ಉಪಕರಣಗಳ ಬೆಳವಣಿಗೆಗಳಿಗೆ ಮಾದರಿಯನ್ನು ಗಮನಿಸಿದೆವು. ಬೆಂಗಳೂರಿನ ಈ ಸ್ಥಳದ ನೋಟ ಈ ಹಿಂದೆ ನೋಡಿದ್ದ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ಅದರ ಆವರಣವನ್ನು ನೆನಪು ಮಾಡಿತು. ಈ ನಡುವೆ ಕರ್ನಾಟಕ ಗಣ ಸರ್ಕಾರ, ವಿಧಾನಸೌಧ, ನ್ಯಾಯ ಸ್ಥಾನವಾದ ಉಚ್ಚ ನ್ಯಾಯಾಲಯವನ್ನು ನೋಡಿ ನಮ್ಮ ತಂಡದಲ್ಲಿ ಒಂದು ಛಾಯಾಚಿತ್ರ ತೆಗೆದುಕೊಂಡೆವು. ಮೈಸೂರು ಪ್ರಾಣಿ ಸಂಗ್ರಹಾಲಯದಲ್ಲಿದ್ದ ಖಗ, ಮೃಗ, ಸರೀಸೃಪಗಳು, ಅವುಗಳ ಆಹಾರ ವಿಹಾರ, ಸಂತಾನೋತ್ಪತ್ತಿ, ದಿನ, ಆಯಸ್ಸು ಮೊದಲಾದ ಮಾಹಿತಿಗಳನ್ನು ಫಲಕಗಳಲ್ಲಿ ನೋಡಿ ನಾವು ತಿಳಿದುಕೊಂಡೆವು. ಬೋನಿಯೊಳಗಡೆ ಇದ್ದ ಪ್ರಾಣಿಗಳ ಮುಂದೆ ನಿಂತು ವೈಯಕ್ತಿಕ ಚಿತ್ರ ತೆಗೆದುಕೊಂಡೆವು. ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ಕಂಡು ಮನಸ್ಸು ಆರ್ದ್ರಗೊಂಡಿತು. ಪ್ರತಿಯೊಬ್ಬ ವಿಜ್ಞಾನದ ವಿದ್ಯಾರ್ಥಿ ಹಾಗೂ ವೈಜ್ಞಾನಿಕ ವಿವೇಕದ ಪರಿಸರ ಪ್ರೇಮದ ಹಾದಿಯಲ್ಲಿರುವ ಪ್ರತಿಯೊಬ್ಬರೂ ಗಂಭೀರವಾಗಿ ಕುತೂಹಲದಿಂದ ಆಸಕ್ತಿಯುತರಾಗಿ ಗಮನಿಸಬೇಕಾದ ಸ್ಥಳಗಳಿಗೂ ಮತ್ತೊಮ್ಮೆ ಕುಟುಂಬ ಸಮೇತರಾಗಿ ಆಗಮಿಸಿ ನಿರುಂಬಳಾಗಿ ನೋಡೋಣ. ತಂದೆ ತಾಯಿಯವರಿಗೆ ನಿಮ್ಮ ಮಗ ಮಾಡುವ ಪ್ರಣಾಮಗಳು, ಅವರನ್ನು ನಾನು ಕೇಳಿದೆ ಎಂದು ತಿಳಿಸು. ಇಂತಿ ನಮಸ್ಕಾರಗಳೊಂದಿಗೆ ಇಂತಿ ಪ್ರೀತಿಯ ಗೆಳೆಯ, ಗೆಳತಿ, ಮಾನಸ ಅಥವಾ ಮನೋಜ್. ಇಲ್ಲಿ ಹೊರವಿಳಾಸ ಇವರಿಗೆ ಸಂಧ್ಯಾ ಅಥವಾ ಭಾಸ್ಕರ್ ಅವರಿಗೆ ಇವರು ಬರಿತಾ ಇದ್ದಾರೆ. ಸಂಧ್ಯಾ ಅಥವಾ ಭಾಸ್ಕರ್ ಅವರಿಗೆ ಬರಿತಾ ಇದ್ದಾರೆ. ವಿನೋಬನಗರ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ ಅವರಿಗೆ ಈ ಪತ್ರವನ್ನು ಬರೆದಿದ್ದಾರೆ. ಹೀಗೆ ಬರೆದ್ರೆ ನಿಮಗೂ ಕೂಡ ಒಳ್ಳೆಯ ಅಂಕಗಳು ಸಿಗ್ತವೆ. ಪತ್ರದ ಒಡಲನ್ನು ಬರೆಯಬೇಕಾದ್ರೆ ಬಹಳ ಜಾಣತೆಯಿಂದ ಬರೆಯಬೇಕು. ನಾವು ಬರೆದದ್ದೆಲ್ಲ ಪತ್ರದ ಒಡಲಾಗ್ತದೆ ಅಂತಂದರೆ ಅದು ತಪ್ಪು. ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಮತ್ತು ವಿಷಯ ಪೋಣಿಸುವಿಕೆ, ಜೋಡಿಸುವಿಕೆ ಅದ್ಭುತವಾಗಿದ್ದರೆ ಅಲ್ಲಿಯೂ ಕೂಡ ಪತ್ರದ ಒಡಲಿಗೆ ಅಂಕಗಳಿರ್ತವೆ. ವಿದ್ಯಾರ್ಥಿಗಳು ಗಮನಿಸಬೇಕು. ಮುಂದಿನ ಒಂದು ಮಾದರಿಯನ್ನು ನೋಡೋಣ. ಪ್ರವಾಸಕ್ಕೆ ಹೋಗಲು ಅನುಮತಿ ಮತ್ತು ಹಣ ಕೋರಿ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ ಎಡಭಾಗದಲ್ಲಿ ಒಳವಿಳಾಸ. ಅನುಷಾ ಅಥವಾ ಅಭಿಷೇಕ್ ಈ ಪತ್ರವನ್ನು ಬರಿತಾ ಇದ್ದಾರೆ. ಪ್ರಥಮ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೊಡಗು ಜಿಲ್ಲೆ. ತಮ್ಮ ತಂದೆಗೆ ಬರ್ತಾ ಇದ್ದಾರೆ. ಇಲ್ಲಿ ಸಂಬೋಧನೆ ಅತ್ಯಂತ ಮುಖ್ಯ. ತೀರ್ಥರೂಪದ ತಂದೆಯವರಿಗೆ, ತಾಯಿಯಾಗಿದ್ದರೆ ಮಾತುಶ್ರೀ ತಾಯಿಯವರಿಗೆ ಅಂತ ಬರಿಬೋದು. ನಿಮ್ಮ ಪ್ರೀತಿಯ ಮಗಳು ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಸಹ ಅಲ್ಲಿ ಕ್ಷೇಮವಿದ್ದೀರೆಂದು ಭಾವಿಸುತ್ತೇನೆ. ಈ ಪತ್ರ ಬರೆದ ಕಾರಣವೆಂದರೆ, ನಾನು ದಿನಾಂಕ 10 ಜನವರಿ 2025ರಿಂದ ನಮ್ಮ ಕಾಲೇಜಿನಿಂದ 5 ದಿನಗಳ ಪ್ರವಾಸವನ್ನು ಹೊರಟಿದ್ದು. ಈ 5 ದಿನಗಳಲ್ಲಿ ತಮಿಳುನಾಡಿನ ಮಧುರೈ, ಕಂಚಿಪುರಂ, ತಂಜಾವೂರು, ಚೆನ್ನೈ, ಮಹಾಬಲಿಪುರಂ, ಕೊಡೈಕೆನಾಲ್, ಊಟಿ, ಕನ್ಯಾಕುಮಾರಿ, ಕೊಯಮತ್ತೂರು,
ಕೊಯಂಬತ್ತೂರು, ರಾಮೇಶ್ವರಂ, ವೆಲ್ಲೂರು, ಕುಂಭಕೋಣಂ ಪ್ರವೇಶಗಳನ್ನು ನೋಡಿಕೊಂಡು ಬರಲಾಗುವುದು. ಅದಕ್ಕಾಗಿ ಕಾಲೇಜಿನವರು ₹8,000 ನಿಗದಿಪಡಿಸಿದ್ದು, ನಾನು ಸಹ ಪ್ರವಾಸಕ್ಕೆ ಹೋಗಲು ಆಸಕ್ತನಾಗಿದ್ದೇನೆ ಮತ್ತು ನನ್ನ ಅನೇಕ ಮಿತ್ರರು ಹೊರಟಿದ್ದು, ವಿದ್ಯಾರ್ಥಿಗಳಾದ ನಮ್ಮ ಜೊತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಪುರುಷ ಹಾಗೂ ಮಹಿಳಾ ಉಪನ್ಯಾಸಕರೆಲ್ಲ ಹೊರಟಿದ್ದು ಸುರಕ್ಷಿತವಾಗಿ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಬರುತ್ತಾರೆ. ಆದ್ದರಿಂದ ತಾವು ದಯಮಾಡಿ ನನಗೆ ಪ್ರವಾಸಕ್ಕೆ ಹೋಗಲು ಅನುಮತಿಯನ್ನು ನೀಡಬೇಕು. ಜೊತೆಗೆ ಪ್ರವಾಸದ ಹಣ ಮತ್ತು ನನ್ನ ಖರ್ಚು ಎರಡನ್ನೂ ಸೇರಿ ₹10,000 ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಮ್ಮನವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿಬಿಡಿ. ಹಾಗೂ ತಂಗಿಯನ್ನು ಕೇಳಿದೆ ಎಂದು ತಿಳಿಸಿಬಿಡಿ. ರಜೆಗೆ ಊರಿಗೆ ಬಂದಾಗ ಪ್ರವಾಸದ ಅನುಭವ ಮತ್ತು ಮಿಕ್ಕೆಲ್ಲ ವಿಷಯವನ್ನು ಮಾತನಾಡುತ್ತೇನೆ. ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಪ್ರೀತಿಯ ಮಗ ಅಥವಾ ಮಗಳು. ಇಲ್ಲಿ ಇಂತಿ ತಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅನುಷಾ ಅಭಿಷೇಕ್. ಯಾರಿಗೆ ಬರ್ತಾ ಇದ್ದಾರೆ ಅಂದರೆ ಇವರಿಗೆ ರಾಜಶೇಖರ, ಕಾಂತರ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಇವರಿಗೆ ಬರೆದಿದ್ದಾರೆ. ಹೀಗೆ ಬರೆದರೆ ನಿಮಗೂ ಕೂಡ ಒಳ್ಳೆಯ ಅಂಕಗಳು ಸಿಗ್ಬೋದು. ಇನ್ನೊಂದು ಮಾದರಿ ಪತ್ರ ಇದೆ. ವಿದ್ಯಾರ್ಥಿಗಳು ಇವುಗಳನ್ನೇ ಆಧಾರವಾಗಿಟ್ಕೊಂಡು ತಾವು ತಮ್ಮ ಪರೀಕ್ಷೆಯಲ್ಲಿ ಮತ್ತೊಂದು ಮಾದರಿ ಪತ್ರವನ್ನು ಬರಿಬೋದು. ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ಗೆಳೆಯ ಗೆಳತಿಗೆ ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ ಕೂಡ ಒಳ ವಿಳಾಸ ಹೀಗೆ ಎಡಗಡೆ ಬರೀಬೇಕು. 10ನೇ ಜನವರಿ 2025 ರಾಮು ಅಥವಾ ರಜನಿ ಅವರು ಬರಿತಾ ಇದ್ದಾರೆ. ಪ್ರಥಮ PUC ಕುವೆಂಪು ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ತುಮಕೂರು. ಇವರು ಇದ್ದವರು ತಮ್ಮ ಗೆಳೆಯ ಅಥವಾ ಗೆಳತಿಗೆ ಬರಿತಾ ಇದ್ದಾರೆ. ಇಲ್ಲಿ ಇಂತಿ ಪ್ರೀತಿಯ ಗೆಳೆಯ ಗೆಳತಿ ಅಂತ ಸಂಬೋಧನೆಯನ್ನು ಇಲ್ಲಿ ಬಳಸಬೇಕಾಗ್ತದೆ. ನಿಮ್ಮ ಸ್ನೇಹಿತೆಯಾದ ರಾಮು, ರಜನಿ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ನೀವು ಸಹ ಅಲ್ಲಿ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಮರಳಿ ಒಂದು ಪತ್ರ ಬರೆಯಿರಿ. ಕಳೆದ ವಾರ ನಡೆದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಉತ್ತಮ ಅಂಕಗಳನ್ನು ಪಡೆದುಕೊಂಡು ಪಾಸಾಗಿದ್ದೇನೆ. ಮಾರ್ಚ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಪರೀಕ್ಷೆಗಾಗಿ ಈಗಿನಿಂದಲೇ ಚೆನ್ನಾಗಿ ಓದುತ್ತಿದ್ದು, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಎದ್ದು ಓದುತ್ತೇನೆ ಮತ್ತು ರಾತ್ರಿ 12 ಗಂಟೆಯವರೆಗೆ ಅಭ್ಯಾಸ ಮಾಡುತ್ತಿದ್ದೇನೆ. ಮುಖ್ಯ ಪರೀಕ್ಷೆಯ ಜೊತೆಯಲ್ಲೇ ನಾನು CET, ನೀಟ್ ಪರೀಕ್ಷೆಗಳಿಗೂ ಸಿದ್ಧತೆ ನಡೆಸುತ್ತಿದ್ದು, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಸಂಗ್ರಹಿಸಿಕೊಂಡು ಅವುಗಳಿಗೆ ಉತ್ತರವನ್ನು ಮಾಡುತ್ತಿದ್ದೇನೆ. ಬಹುಮುಖ್ಯವಾದ ಅಧ್ಯಾಯಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡುತ್ತಿದ್ದು ಅವುಗಳನ್ನು ಪುನರಾವರ್ತನೆ ಮಾಡುತ್ತಿದ್ದೇನೆ. ಉಪನ್ಯಾಸಕರುಗಳು ಹೇಳುವ ಮಾರ್ಗದರ್ಶನವನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದು, ಈ ಮೂಲಕ ಅತ್ಯುತ್ತಮವಾದ ಅಂಕಗಳೊಂದಿಗೆ ಉತ್ತೀರ್ಣನಾಗಲು ಎಲ್ಲ ಪ್ರಯತ್ನಗಳನ್ನು ನಾನು ಮಾಡುತ್ತಿದ್ದೇನೆ ಎಂದು ನಿಮಗೆ ತಿಳಿಸಲು ಸಂತೋಷವಾಗುತ್ತದೆ. ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ರಾಮು ಅಥವಾ ರಜನಿ ಅಂತ ಇದೆ. ಇಲ್ಲಿ ಹೊರ ವಿಳಾಸ ಇವರಿಗೆ ಸುಮಾ ಅಥವಾ ವಿನಯ್ ಎಂಬುವರಿಗೆ ಇವರು ಬರಿತಾ ಇದ್ದಾರೆ. ಸುಮಾ ಅಥವಾ ವಿನಯ್ ಎಂಬುವರಿಗೆ ಇವರು ಬರಿತಾ ಇದ್ದಾರೆ. ತಮ್ಮ ಗೆಳೆಯ ಅಥವಾ ಗೆಳತಿಯಾದ ಸುಮಾ ಅಥವಾ ವಿನಯ್ ಅವರು ಎಲ್ಲಿದ್ದಾರೆ ಅಂತಂದರೆ ಪ್ರಥಮ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜಯನಗರ, ಬೆಂಗಳೂರಿನಲ್ಲಿ ಅವರು ಇದ್ದಾರೆ. ಇಷ್ಟು ನಿಮ್ಮ ಪತ್ರ ನೋಡಿದ್ದೀರಿ. ಇಲ್ಲಿ ಹೋದ ತರಗತಿಯಲ್ಲಿ ವ್ಯಾವಹಾರಿಕ ಪತ್ರವನ್ನು ಹೇಳಿಕೊಟ್ಟೆ. ಈಗ ವೈಯಕ್ತಿಕ ಪತ್ರಗಳನ್ನು ಸುಮಾರು 2-3-4 ಮಾದರಿಗಳನ್ನು ಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಪ್ರಬಂಧದ ಕುರಿತಾಗಿ ಚರ್ಚಿಸಲಿದ್ದೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.